ಆಚೆ ಹೋದ್ರೆ ನಂಗೆ ಯಾರು ಫ್ರೆಂಡ್ಸ್ ಇಲ್ಲ. ಮನೆ ಒಳಗಡೆ ಒಬ್ಳೇ ಇರ್ಬೇಕು ನಾನು. ಹೌದಾ? ಇಷ್ಟೋ ತನಕ ಎಲ್ಲೋಗಿದ್ದೆ ನೀನು? ಆಟ ಆಡಕ್ ಹೋಗಿದ್ದೆ. ಮತ್ತೆ ಯಾರು ಇಲ್ಲ ಅಂತಂದೆ? ಅಯ್ಯ ಅದೆಲ್ಲ ಬಿಡಪ್ಪ, ಅದೇನು ಹೇಳ್ತಿದ್ದಲ್ಲ ಹೇಳು. ಸ್ಕೂಲ್ ರಜಾ ಇದ್ದಿದ್ದ ದಿನಗಳಲ್ಲಿ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋದ್ರೆ ಮಧ್ಯಾಹ್ನನೇ ಬರ್ತಿದ್ವಿ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋದ್ರೆ ಒಟ್ಟಿಗೆ ರಾತ್ರಿ ಬರ್ತಿದ್ವಿ ಗೊತ್ತಾ. ಅಲ್ಲಿವರೆಗೂ ನಾವು ಎಲ್ಲಿದ್ದೀವಿ ಎಲ್ಲೋಗಿದ್ದೀವಿ ಅಂತ ಅಪ್ಪ ಅಮ್ಮಂಗೆ ಗೊತ್ತಾಗ್ತಾ ಇರಲಿಲ್ಲ. ಹೌದಾ? ಹ್ಮ್. ಮತ್ಯಾಗ ನನ್ನನ್ನ ಆಚೆ ಬಿಡಲ್ಲ ಆಟ ಆಡಕ್ಕೆ? ಬಿಡ್ತಾ ಇದೀವಲ್ಲ ಪುಟ್ಟ, ಇವಾಗ ಎಲ್ಲೋಗಿದ್ದೆ ನೀನು? ಆಚೆನೆ ಹೋಗಿ ಆಟ ಆಡ್ಕೊ ಬಂದೆ ತಾನೆ? ಇವಾಗಲ್ಲ, ದೊಡ್ಡ ಮನೇಲಿದ್ದಾಗ. ದೊಡ್ಡ ಮನೇಲಿದ್ದಾಗ. ಆಗಿನ ಕಾಲದಲ್ಲಿ ರೋಡಲ್ಲಿ ಗಾಡಿಗಳು ಅಷ್ಟೊಂದು ಓಡಾಡ್ತಾ ಇರಲಿಲ್ಲ. ಅಪ್ಪ ನಾನು ಹಾಗಲ್ಲ ಕೇಳಿದ್ದು, ಈಗಿನ ಕಾಲದ ಕೇಳ್ತಾ ಇರೋದು, ಆಗಿನ ಕಾಲದಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಕಾಲದಲ್ಲಿ ಹೀಗಿದ್ದಿದ್ದು ಅಂತ ಅರ್ಥ ಮಾಡ್ಕೊ. ಸ್ಕೂಲ್ಗೆ ಹೋಗ್ತಿದ್ಯಾ ತಾನೇ? ಸರಿ ಆಯ್ತು, ಹೇಳು. ಆಗಿನ ಕಾಲದಲ್ಲಿ ರೋಡಲ್ಲಿ ಗಾಡಿಗಳಷ್ಟು ಓಡಾಡ್ತಾ ಇರಲಿಲ್ಲ. ನಾವು ಆಟ ಆಡುವಾಗ ಬಿದ್ದರೆ ಸಣ್ಣ ಪುಟ್ಟ ಗಾಯಗಳಾಗ್ತಿತ್ತು. ಆಮೇಲೆ ಏರಿಯಾಗೆ ಯಾರೇ ಹೊಸಬ್ರು ಬಂದ್ರು ನಮಗೆ ಗೊತ್ತಾಗ್ಬಿಡೋದು ಇವ್ರು ಹೊಸಬ್ರು ಅಂತ. ಶಿವಗಾಮಿ ಬಾಯ್ಲಿ. ಬಾಮ್ಮ. ಏನ್ ಅಶೋಕ್, ನೀವೇ ಅಡ್ಗೆ ಮಾಡ್ತಾ ಇದ್ದೀರಾ? ನೀನು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ದಲ್ಲ, ಅದಕ್ಕೆ ನಾನೇ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಯ್ಯೋ ಸಾರಿ ಅಶೋಕ್, ನೀವು ಸುಸ್ತಾಗಿ ಬಂದಿರ್ತೀರಾ. ಬರೋದ್ ಸ್ವಲ್ಪ ಲೇಟ್ ಆಗೋಯ್ತು. ನಂಗೊಂದ್ 5 ನಿಮಿಷ ಕೊಡಿ, ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ನಾನೇ ಪಟ್ಪಟ ಅಂತ ರೆಡಿ ಮಾಡ್ಬಿಡ್ತೀನಿ ಅಡ್ಗೆ. ನೀನೇನು ತಲೆ ಕೆಡ್ಸ್ಕೊಬೇಡ. ಇನ್ನೊಂದು 1/4 ಗಂಟೆಲಿ ನಾನೇ ಅಡುಗೆ ಮಾಡ್ತೀನಿ. ನೀನೋಗಿ ಫ್ರೆಶ್ ಅಪ್ ಆಗ್ಬಿಟ್ ಬಾ.